ಯಾರಿಗೆಲ್ಲ ತೆಗಿಬಹುದು, ಕನ್ಸ್ಯೂಮ್ ಮಾಡಿದ್ರೆ ಕಿಡ್ನಿ ಇಶ್ಯೂ ಬರ್ತದ, ಕಿಡ್ನಿದಲ್ಲಿ ಎಂತ ಸೈಡ್ ಎಫೆಕ್ಟ್ ಉಂಟು, ನಾವು ಯಾವ್ದು ಬ್ರ್ಯಾಂಡ್ ತೆಗೆದು ಒಳ್ಳೇದು, ಯಾವ್ದು Hello everyone and welcome to another video. This is your Fazil fitness trainer based in Dubai. And ನಾವಿವತ್ತು ಮಾತಾಡೋದು ಕ್ರಿಯೇಟಿನ್ ವಿಷಯದಲ್ಲಿ. ಇದನ್ನು ನಾವು ಹೇಗೆ ಯೂಸ್ ಮಾಡಬೇಕು, ಏನೆಲ್ಲ ಇದರಲ್ಲಿ ಯೂಸ್ ಉಂಟು, ನಮಗೆ ಯಾವುದಕ್ಕೆ ಇದು ಯೂಸ್ ಆಗ್ತದೆ, ಯಾರಿಗೆಲ್ಲ ತೆಗಿಬೋದು, ಯಾವ ಟೈಮಲ್ಲಿ ತೆಗಿಬೋದು, ಹೇಗೆ ಯೂಸ್ ಮಾಡೋದು ಎಲ್ಲ ಕ್ಲಿಯರ್ ಆಗಿ ಹೇಳ್ತೇನೆ ಈ ವಿಡಿಯೋದಲ್ಲಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ನಾಲೆಜಬಲ್ ವಿಡಿಯೋ ನಾನು ಇನ್ನೂ ಸಹ ಅಪ್ಡೇಟ್ ಮಾಡ್ತೇನೆ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಪಾಯಿಂಟ್ ಬಂದು, ಇದೊಂದು ನ್ಯಾಚುರಲ್ ಪ್ರಾಡಕ್ಟ್ ಕ್ರಿಯೇಟಿನ್. ಇದು ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಇದೆ. ಇದು ನಮಗೆ ಥಿಂಕಿಂಗ್ ಪವರ್ ಇನ್ಕ್ರೀಸ್ ಮಾಡಲಿಕ್ಕೆಲ್ಲ ಯೂಸ್ ಆಗೋದು ಕ್ರಿಯೇಟಿನ್. ಅದು ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಇದೆ. ಇದು ನಾವು ಕನ್ಸ್ಯೂಮ್ ಮಾಡಿದರೆ ನಮ್ಮ ಬಾಡಿಯಲ್ಲಿ ATP ಉಂಟು, ಅದು ಇನ್ಕ್ರೀಸ್ ಆಗ್ತದೆ, ಹೈ ಆಗ್ತದೆ. ಇದು ನಾವು ಕನ್ಸ್ಯೂಮ್ ಮಾಡಿದರೆ ನಮಗೆ ಒಂದು ಪವರ್ ಬರ್ತದೆ, ಒಂದು ಎನರ್ಜಿ ಬರ್ತದೆ. ನಾವೀಗ 10 kg ಪುಷ್ ಮಾಡ್ತಿದ್ರೆ, ಬೆಂಚ್ ಪ್ರೆಸ್ ಮಾಡ್ತಿದ್ರೆ, ನಮಗೆ 15 kg ಸಹ ಪ್ರೆಸ್ ಮಾಡ್ಬೋದು, ಆಗ ನಮ್ಗೆ ಎನರ್ಜಿ ಬರ್ತದೆ. ಆ ಥರದ ನಾವು ಹೆವಿ ಲಿಫ್ಟ್ ಮಾಡಿದ್ರೆ ನಮ್ಮ ಮಸಲ್ಸ್ ಬೇಗ ಇನ್ಕ್ರೀಸ್ ಆಗೋದು, ಅದು ನಿಮ್ಗೆ ಗೊತ್ತಲ್ಲ. ಇದು ಗೊತ್ತಿಲ್ಲ ಅಂತ ಹೇಳ್ತೀರಿ. ನಿಮ್ಮ ಈ ಒಂದೇ ವೇಟಲ್ಲಿ ನೀವು ಪುಷ್ ಮಾಡಿದ್ರೆ, ಯಾವಲ್ಲಿ ಮಾಡಿದ್ರೆ ನಿಮ್ಮ ಮಸಲ್ ಇನ್ಕ್ರೀಸ್ ಆಗಲ್ಲ. ನೀವು ಪ್ರೋಗ್ರೆಸಿವ್ಲಿ ಓವರ್ಲೋಡ್ ಮಾಡಬೇಕು. ಅಂದ್ರೆ ಡೈಲಿ ಒಂದೊಂದು ದಿವಸ ನಿಮ್ಗೆ ಆದಷ್ಟು ಜಾಸ್ತಿ ವೇಟಲ್ಲಿ ಪುಷ್ ಮಾಡಿ ನೋಡ್ಬೇಕು, ಆಗ ಮಾತ್ರ ನಿಮ್ಮ ಮಸಲ್ ದೊಡ್ಡದಾಗೋದು. ನಾವು ಯೂಸ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ವಾಟರ್ ಮತ್ತೆ ಮಸಲ್ ಅಲ್ಲಿ ವಾಟರ್ ಇನ್ಕ್ರೀಸ್ ಆಗ್ತದೆ, ವಾಟರ್ ಸ್ಟೋರ್ ಆಗ್ತದೆ. ಆಗ ಮಸಲ್ ಲುಕ್ ಬಿಗ್ಗರ್, ಗೊತ್ತಾಯ್ತಾ, ದೊಡ್ಡದಾಗಿ ಕಾಣ್ತದೆ ಮಸಲ್. ಆಗ ನಮ್ಗೆ ಆಗ್ತದೆ ಇದು ಯೂಸ್ ಉಂಟು ಅಂತ. ಸೆಕೆಂಡ್ ಪಾಯಿಂಟ್ ಬಂದು, ಇದು ಹೇಗೆ ಯೂಸ್ ಮಾಡೋದು. ಇದು ಒಂದು ಇದರಲ್ಲಿ ಮೆನ್ಷನ್ ಮಾಡಿದೆ 5 ಗ್ರಾಮ್ ಅಂದ್ರೆ 5 ಗ್ರಾಮ್, ಒಂದೊಂದಲ್ಲಿ ಮೆನ್ಷನ್ ಮಾಡ್ತದೆ 3 ಗ್ರಾಮ್ ಅಂದ್ರೆ 3 ಗ್ರಾಮ್. ಆ ಥರವೇ ನೀವು ಕನ್ಸ್ಯೂಮ್ ಮಾಡಿ. ಇದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಪ್ರೀವರ್ ಕಡೆ ಕುಡಿಬೋದು, ಪೋಸ್ಟ್ ಕಡೆ ಕುಡಿಬೋದು. ಈ ದಿನದಲ್ಲಿ ಯಾವಾಗ ಬೇಕಾದ್ರೂ ಕುಡಿಬೋದು. ಇದು ಏನು ಸಹ ಇದೇ ಟೈಮಲ್ಲಿ ಕುಡಿಬೇಕು. ಈಗ ಪ್ರೋಟೀನ್ ಆದರೆ ವರ್ಕೌಟ್ ಆದ್ಮೇಲೆ ಕುಡಿಬೇಕು, ಆ ಥರ. ಇದು ಹಾಗೇನಿಲ್ಲ, ಯಾವಾಗ ಬೇಕಾದ್ರೂ ಕುಡಿಬೋದು. ಮತ್ತೆ ವಾಟರಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕು. ಇದನ್ನ ನೀವು ಇನ್ವೆಸ್ಟ್ ಮಾಡಿದ್ರೆ ಇದಕ್ಕೆ ನಿಮಗೆ ತುಂಬ ಯೂಸ್ ಉಂಟು. ಯಾವುದಕ್ಕೆ ಇನ್ವೆಸ್ಟ್ ಮಾಡಿಲ್ಲ ಆದ್ರೂ ಸಹ ಕ್ರಿಯೇಟಿನ್ಗೆ ಒಂದು ಇನ್ವೆಸ್ಟ್ ಮಾಡಿ, ನಿಮಗೆ ತುಂಬ ಮಸಲ್ ಗ್ರೋತ್ಗೆ ಹೆಲ್ಪ್ ಮಾಡ್ತದೆ. ಥರ್ಡ್ ಪಾಯಿಂಟ್, ಇದು ಕನ್ಸ್ಯೂಮ್ ಮಾಡಿದ್ರೆ ನೀರು ಕುಡಿಬೇಕು, ಅಷ್ಟು ನೀರು ಕುಡಿಬೇಕು, ಇಷ್ಟು ನೀರು ಕುಡಿಬೇಕು ಅಂತ ಹೇಳ್ತಾರೆ. ಹಾಗೇನಿಲ್ಲ, ನೀರು ಕುಡಿಲಿಕ್ಕೆ ಇದು ತೆಗಿಲಿಲ್ಲದ್ರೆ ಸಹ ಒಂದು ಹ್ಯೂಮನ್ ಬಾಡಿಗೆ 2 to 2.5 ಲೀಟರ್ ನೀರು ಕುಡಿಲೇಬೇಕು. ಯಾಕೆಂದ್ರೆ ನಮ್ಮ ಬಾಡಿ ಹೈಡ್ರೇಟ್ ಆಗಿರ್ಬೇಕು, ಗೊತ್ತಾಯ್ತಾ. ಇದು ತೆಗೆದ್ರೆ ಸಹ ನೀರು ನೀವು ಕುಡಿಲೇಬೇಕು. ನಾರ್ಮಲ್ ಇದು ತೆಗೆದ್ರೆ ಸಹ ತೆಗಿಲ್ಲದ್ರೆ ಸಹ ನೀರು ಕುಡಿಲೇಬೇಕು. ಐ ಡ್ರಿಂಕ್ ಎವ್ರಿ ಡೇ 2 to 2.5 ಲೀಟರ್. ನೀವು ಸಹ ನೀರು ಕುಡಿಬೇಕು, ಬಾಡಿ ಹೈಡ್ರೇಟ್ ಆಗಿರ್ಬೇಕು. ಓಕೆ, ಇದು ಫೋರ್ತ್ ಪಾಯಿಂಟ್. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮ್ಮ ಇದು ಕನ್ಸ್ಯೂಮ್ ಮಾಡಿದ್ರೆ ಕಿಡ್ನಿ ಇಶ್ಯೂ ಬರ್ತದ, ಕಿಡ್ನಿ ಸ್ಟೋನ್ ಆಗ್ತದ, ಹೀಗೆ ಕೇಳುವವರಿಗೆ ನಾವೊಂದು ಕೇಳುದು, ಇನ್ ಕೇಸ್ ನಿಮ್ಗೆ ಈಗ ಕಿಡ್ನಿ ಸ್ಟೋನ್ ಉಂಟು, ಯು ಆಲ್ರೆಡಿ ಹ್ಯಾವ್ ಎ ಕಿಡ್ನಿ ಡಿಸೋರ್ಡರ್ ಅಂಡ್ ಲಿವರ್ ಡಿಸೀಸರ್, ಹೀಗೆ ಇದ್ರೆ ನೀವು ತೆಗೆಯುವ ಅಗತ್ಯ ಇಲ್ಲ. ಯಾಕೆಂದ್ರೆ ಇಟ್ ಈಸ್ ರಿಸ್ಕಿ, ರೈಟ್. ಯು ಆಲ್ರೆಡಿ ಫುಲ್ ಹೆಲ್ದಿ, ನೀವು ಹೆಲ್ದಿ ಆಗಿದ್ದೀರಂದ್ರೆ ನೀವು ಅದು ಕನ್ಸ್ಯೂಮ್ ಮಾಡ್ಬೋದು. ಯಾಕೆಂದ್ರೆ ಇದು ನ್ಯಾಚುರಲ್ ಪ್ರಾಡಕ್ಟ್. ಹಾಗೆ ನೀವು ಏನಾದರೂ ಇಶ್ಯೂ ಇದ್ರೆ ತೆಗೆಯೋ ಅಗತ್ಯ ಇಲ್ಲ. ಇದು ಫಿಫ್ತ್ ಪಾಯಿಂಟ್. ಇದು ಲಾಸ್ಟ್. ಯಾಕೆಂದ್ರೆ ನೀವು ಇದನ್ನು ಎಷ್ಟುವರೆಗೆ ಯೂಸ್ ಮಾಡಬೇಕು, 365 ಡೇಸ್ ಯೂಸ್ ಮಾಡಬೇಕಾ, ಅಲ್ಲ ಎಷ್ಟು ಯೂಸ್ ಬೇಕು. ನಾ ಹೇಳಿದ್ದು 3 months 4 months 5 months ಮ್ಯಾಕ್ಸಿಮಮ್ ಯೂಸ್ ಮಾಡಿ. ಆದ್ಮೇಲೆ ಒಂದು ಟೆಸ್ಟ್ ಮಾಡಿ, ನಿಮ್ಮ ಬಾಡಿಯಲ್ಲಿ ಕ್ರಿಯೇಟಿನೈನ್ ಲೆವೆಲ್ ಒಂದು ಉಂಟು, ಅದನ್ನು ಟೆಸ್ಟ್ ಮಾಡಿ. ಅದು ತುಂಬ ಓವರ್ಡೋಸ್ ಆಗಬಾರ್ದು. ಯಾಕೆಂದ್ರೆ ಅದು ಮೇಂಟೈನ್ ಆಗಿದ್ರೆ ಓಕೆ, ಅದು ಓವರ್ಡೋಸ್ ಆದರೆ ಸ್ವಲ್ಪ ಸ್ಟಾಪ್ ಮಾಡಿ. ಓಕೆ, ಅದು ನೀವು ಟೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಕ್ಲಿಯರ್ ಆಗ್ತದೆ. ಇಲ್ಲದ್ರೆ ನಾರ್ಮಲ್ ಆಗಿ ನೀವು ತೆಗಿಬಹುದು. ಒಮ್ಮೆ ನೀವು 3 months 4 months ಒಮ್ಮೆ ಟೆಸ್ಟ್ ಮಾಡಿ, ಕ್ರಿಯೇಟಿನೈನ್ ಲೆವೆಲ್ ಟೆಸ್ಟ್. ಓಕೆ, ಅದು ಓವರ್ಡೋಸ್ ಆಗಬಾರ್ದು. ಲಾಸ್ಟ್ಗೆ ನಿಮ್ಗೊಂದು ಕ್ವಶನ್ ಇರ್ಬೋದು, ನಾವು ಯಾವ್ದು ಬ್ರ್ಯಾಂಡ್ ತೆಗೆದ್ರೆ ಒಳ್ಳೆಯದು, ಯಾವುದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಇಂಡಿಯನ್ ಬ್ರ್ಯಾಂಡ್? ನಾ ಯೂಸ್ ಮಾಡೋದು ಮಸಲ್ ಟೆಕ್ನರ್ದು ಸೆಲ್ಟೆಕ್ ಕ್ರಿಯೇಟಿನ್. ಇದು ಇಂಟರ್ನ್ಯಾಷನಲ್ USA ಬ್ರ್ಯಾಂಡ್. ನಿಮಗೆ ಸಹ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬೇಕಿದ್ರೆ ಯು ಡೆಫಿನೆಟ್ಲಿ ಗೋ ಆನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಇಲ್ಲದ್ರೆ ಇಂಡಿಯನ್ ಬ್ರ್ಯಾಂಡ್ ಸಹ ತುಂಬ ಉಂಟು, ವೆಲ್ಕೋರ್, ಮಸಲ್ ಬ್ಲೇಸ್, ನ್ಯೂಟ್ರಾಟ್ಯಾಕ್ ತುಂಬ ಉಂಟು. ನಿಮ್ಗೆ ಯಾವ್ದು ಬೇಕಾದ್ರೂ ಕನ್ಸ್ಯೂಮ್ ಮಾಡ್ಬೋದು. ಅದು ನ್ಯಾಚುರಲ್ ಪ್ರಾಡಕ್ಟ್ ಆ್ಯಂಡ್ ತುಂಬ ಜಾಗೃತಿಕರಿಂದ. ಅಂದ್ರೆ ಅದು ಫೇಕ್ ಸಹ ಬರ್ತಾ ಇದೆ. ನೀವು ಅವರದ್ದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಮಾತ್ರ ಆರ್ಡರ್ ಮಾಡಿ, ಆಗ ಮಾತ್ರ ಅದು ಅಫಿಷಿಯಲ್ ಆಗಿ ಕ್ಲಿಯರ್ ಆಗಿ ಜೆನ್ಯೂನ್ ಪ್ರಾಡಕ್ಟ್ ಬರ್ತದೆ. ಮತ್ತೆ ಈ ಕ್ರಿಯೇಟಿನ್ ಯೂಸ್ ಮಾಡಿದ್ರೆ, ಯಾವುದಾದ್ರು ಕ್ರಿಯೇಟಿನ್ ಯೂಸ್ ಮಾಡಿದ್ರೆ ಪ್ರೋಗ್ರೆಸಿವ್ಲಿ ಓವರ್ಲೋಡ್ ಮಾಡಿ. ಅಂದ್ರೆ ನೀವು ಈಗ 10 kg ತೆಗ್ತಿದ್ರಿ, ನೆಕ್ಸ್ಟ್ 15 17 ಹಾಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ ವೆಯ್ಟ್. ಇಲ್ಲಾದ್ರೆ ನಿಮ್ಮ ಮಸಲ್ ಗ್ರೋತ್ ಆಗಲ್ಲ, ನಿಮ್ಮ ಮಸಲ್ ಗ್ರೋತ್ ಆಗಲ್ಲ, ಶೇಪ್ ಬರಲ್ಲ, ಏನ್ ಬರಲ್ಲ. ನೀವು ತೆಗೆದ್ರೆ ವೇಸ್ಟ್ ಆಗ್ತದೆ ಒಂದೇ ವೇಟಲ್ಲಿ ಹೋದ್ರಿ. ನೀವು ಪ್ರೋಗ್ರೆಸಿವ್ಲಿ ಓವರ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಮ ಮಸಲ್ ದೊಡ್ಡದಾಗೋದು, ಮಸಲ್ ಬಿಲ್ಡ್ ಆಗೋದು, ವಾಟರ್ ಸ್ಟೋರ್ ಆಗೋದು ಮಸಲ್ ಅಲ್ಲಿ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಲಾದ್ರೆ ಸಬ್ಸ್ಕ್ರೈಬ್ ಮಾಡಿ.
ಇಂಥ ಇನ್ಫಾರ್ಮೇಶನ್ ವಿಡಿಯೋ ನಾನು ಇನ್ನೂ ತರ್ತಾ ಇರ್ತೇನೆ, ಅಪ್ಡೇಟ್ ಮಾಡ್ತಾ ಇರ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಆಲ್ ಕ್ಲಿಕ್ ಮಾಡಿ. ಆ್ಯಂಡ್ ತುಂಬ ಡೌಟ್ ಇರ್ತದಲ್ಲ, ಕ್ರಿಯೇಟಿನ್ ಹೇಗೆ ತೆಗಿಬೋದಾ ಬೇಡವಾ, ನಾನು ಈ 5 ಪಾಯಿಂಟ್ ಹೇಳಿದ್ದೇನೆ, ನೀವು ನೋಟ್ ಮಾಡಿದ್ದೀನಿ. ಇದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರಿಗೆ ಸಹ ಗೊತ್ತಾಗಲಿ ನಾವು ಕ್ರಿಯೇಟಿನ್ ತೆಗೆದ್ರೆ ಏನು ಯೂಸು, ಏನು ಪ್ರಾಬ್ಲಮ್ ಉಂಟು, ಏನಿರಲ್ಲ ಅಂತ. ಓಕೆ, ಸಿ ಯು ಆಲ್.